ಲೂಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯ 31ನೇ ವಾಕ್ಯ. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತಾನು ಈ ಲೋಕಕ್ಕೆ ಬಂದಂಥ ಉದ್ದೇಶವನ್ನ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಸುಂಕದವರ ಪಾಪಿಗಳ ಸಂಗಡ ಕುಳಿತು ಊಟ ಮಾಡುತ್ತಿರುವುದನ್ನು ಕಂಡು ಶಾಸ್ತ್ರಿಗಳು ಆತನನ್ನು ಪ್ರಶ್ನಿಸಿದಾಗ ಆತನಾದರೂ ಅವರಿಗೆ ಉತ್ತರವಾಗಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದರೆ ಒಬ್ಬ ರೋಗದಲ್ಲಿರುವುದಾದರೆ, ಬಲಹೀನತೆಯಲ್ಲಿರುವುದಾದರೆ ಅವನಿಗೆ ವೈದ್ಯನ ಅವಶ್ಯಕತೆ ಇದೆ ಹೊರತು ಆರೋಗ್ಯವಂತನಿಗೆ ಅಲ್ಲ. ಆದ್ದರಿಂದ ಯೇಸುಕ್ರಿಸ್ತನು ಬಂದದ್ದು ಕೂಡ ಬಲಹೀನರಿಗೋಸ್ಕರ, ರೋಗಿಗಳಿಗೋಸ್ಕರ, ತಮ್ಮ ಜೀವಿತವೇ ಶೂನ್ಯ ಎಂಬುದಾಗಿ ಅಂದುಕೊಂಡು ನಾಶನದ ಕಡೆಗೆ ಹೋಗುತ್ತಾ ಇರುವವರಿಗೋಸ್ಕರ, ಪಾಪದಲ್ಲಿ ಜೀವಿಸುವವರಿಗೋಸ್ಕರ, ಅಂಥವರ ಜೀವಿತವನ್ನ ಗುಣ ಮಾಡಿ ಪರಿಶುದ್ಧಪಡಿಸಿ ಆರೋಗ್ಯಗೊಳಿಸಿ ಅವರ ಜೀವಿತವನ್ನು ಉದ್ಧಾರ ಮಾಡಬೇಕೆಂಬುದಾಗಿಯೇ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದದ್ದು. ಆದ್ದರಿಂದಲೇ ಆತನು ಶಿಲುಬೆಯಲ್ಲಿ ಆ ಕಷ್ಟಗಳನ್ನು ಅನುಭವಿಸಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣವನ್ನೇ ಕೊಟ್ಟು ನಮ್ಮನ್ನ ಪ್ರೀತಿಸಿದ್ದು. ಆದ್ದರಿಂದ ಯೇಸು ಕ್ರಿಸ್ತನು ನಮ್ಮ ಬಲಹೀನತೆ ನಮಗೆ ವಿಶೇಷ ಸಹಾಯಕನು ಎಂಬುದನ್ನು ನಾವು ಎಂದಿಗೂ ಕೂಡ ಮರೆತು ಬಿಡಬಾರದು. ಆದ್ದರಿಂದ ದಿವಸಗಳಲ್ಲಿ ಒಂದು ವೇಳೆ ನಿಮ್ಮ ಜೀವಿತ ಪಾಪದಲ್ಲಿ ಮುಳುಗಿ ಅನೇಕ ವಿಷಯಗಳಲ್ಲಿ ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ದೇವರನ್ನು ಬಹಳವಾಗಿ ದುಃಖಪಡಿಸಿದ್ದರೂ ಪರವಾಗಿಲ್ಲ, ನಿಮ್ಮ ಕುಟುಂಬವನ್ನೇ ಇರುಳಿಗೆ ತಳ್ಳುವಂತೆ ಅನೇಕ ದುಷ್ಕೃತ್ಯಗಳನ್ನು ಮಾಡಿ ಅನೇಕರ ಕಣ್ಣೀರಿಗೆ ನೀವು ಕಾರಣವಾಗಿದ್ದರೂ ಪರವಾಗಿಲ್ಲ, ಈಗಲೂ ಕೂಡ ಯೇಸು ಕ್ರಿಸ್ತ ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾನೆ. ನಿಮ್ಮ ಜೀವಿತವನ್ನು ಬದಲಾಯಿಸಬೇಕೆಂಬ ಒಂದು ಮನಸ್ಸನ್ನ ಬಯಕೆನಾತನು ಹೊಂದಿದವನಾಗಿದ್ದಾನೆ. ನಿಮಗೆ ಆರೋಗ್ಯ ಬೇಕೆಂಬುದನ್ನು ತಿಳಿದು, ನಿಮಗೆ ಬಿಡುಗಡೆ ಬೇಕೆಂಬುದನ್ನು ತಿಳಿದು, ನಿಮ್ಮ ಜೀವಿತದಲ್ಲಿ ಬದಲಾವಣೆ ಬೇಕೆಂಬುದನ್ನು ಆಗ್ರಹಿಸಿ ನೀವು ಆತನ ಬಳಿಗೆ ಬರುವುದಾದರೆ ಕರ್ತನು ನಿಶ್ಚಯವಾಗಿ ದಿವಸದಿಂದಲೇ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುತ್ತಾನೆ. ಇದುವರೆಗೂ ನಿಮ್ಮನ್ನ ದುಃಖದಲ್ಲಿಯೂ ಪಾಪಗಳಲ್ಲಿಯೂ ವೇದನೆಗಳಲ್ಲಿಯೂ ತಳ್ಳಿದಂಥ ಕಾರ್ಯಗಳನ್ನು ನೀಗಿಸಿ ನಿಮ್ಮ ಜೀವಿತ ಹೊಸ ಒಂದು ಆರಂಭವನ್ನು, ಹೊಸ ಮೇಲುಗಳನ್ನು ಅನುಭವಿಸುವಂತೆ ವಿಶೇಷವಾಗಿ ಮುನ್ನಡೆಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನು ಸೋತಂತ ಜೀವಿತಗಳನ್ನು ಬಲಪಡಿಸುವುದಕ್ಕೂ, ಅನಾರೋಗ್ಯದಲ್ಲಿ ಬಿದ್ದವರನ್ನು ಆರೋಗ್ಯವಂತರನ್ನಾಗಿ ಮಾಡುವುದಕ್ಕೂ, ಪಾಪಗಳಲ್ಲಿರುವಂಥವರಿಗೆ ಬಿಡುಗಡೆಯನ್ನು ಕೊಟ್ಟು ಪರಿಶುದ್ಧರನ್ನಾಗಿ ನಿಲ್ಲಿಸುವುದಕ್ಕೂ, ತಂದೆಯಾದ ದೇವರಿಗೆ ಮಕ್ಕಳನ್ನಾಗಿ ಮಾರ್ಪಡಿಸುವುದಕ್ಕೂ ಬಂದನು ಎಂಬುದನ್ನು ತಿಳಿದು ಯೇಸು ಕ್ರಿಸ್ತನಿಂದ ಎಂದಿಗೂ ಕೂಡ ಹಿಂಜಾರದೆ ಆತನನ್ನು ಬಿಟ್ಟು ಹೋಗದೆ ನಿಮ್ಮ ಎಂತಹ ಪರಿಸ್ಥಿತಿಯೇ ಆಗಿದ್ದರೂ ಆತನ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ದೇವರು ಆ ಕ್ಷಣದಲ್ಲಿ ನಿಮ್ಮನ್ನು ಅಪ್ಪಿಕೊಂಡು ಸಂತೈಸಿ ಜೀವಿತದ ಅವಸ್ಥೆಗಳನ್ನು ಬದಲಾಯಿಸುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಎಂಬುದನ್ನು ತಿಳಿದು ಆತನ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನೀನು ಹೇಳಿದಂತೆ ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ಯೇಸುವೆ, ಕ್ಷೇಮವಿಲ್ಲದೆ ಇರುವಂಥ ನಮಗೋಸ್ಕರ ಅನಾರೋಗ್ಯದಲ್ಲಿಯೂ ಪಾಪಗಳಲ್ಲಿಯೂ ದುಃಖಗಳಲ್ಲಿಯೂ ಅಪ್ಪ ವೇದನೆಗಳಲ್ಲಿಯೂ ಇದ್ದಂಥ ನಮ್ಮನ್ನು ಹುಡುಕಿ ನೀನು ಬಂದದಕ್ಕಾಗಿ ನಿನಗೆ ಸ್ತೋತ್ರಗಳು ಕರ್ತನೆ. ಈ ಸಮಯದಲ್ಲಿ ಕೂಡ ಯಾವ ಯಾವ ಜೀವಿತಗಳು ಅಪ್ಪ, ಯಾರ್ಯಾರ ಅವಸ್ಥೆಗಳು ಕರ್ತನೆ ಆ ಒಂದು ಹೀನಾಯವಾದಂಥ ಸ್ಥಿತಿಯಲ್ಲಿ, ದುಃಖದಲ್ಲಿ, ಕಣ್ಣೀರಿನಲ್ಲಿ ಮುಂದುವರಿಯುತ್ತಾ ಇದೆಯೋ, ಪಾಪದಲ್ಲಿ ಮುಳುಗಿ ಹೇಗೆ ಬಿಡುಗಡೆ ಹೊಂದುವುದೆಂಬುದಾಗಿ ಆತಂಕದಲ್ಲಿ ಇದೆಯೋ ಅವರ ಜೀವಿತಗಳನ್ನು ನಿನ್ನ ಕರಗಳು ಮುಟ್ಟಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವೆ, ಗುಣ ಮಾಡು ರಾಜ. ಆ ರೋಗಗಳು ನೀಗಲಿ ಕರ್ತನೆ, ಬಲಹೀನತೆಗಳು ನೀಗಿ ಹೋಗಲಿ, ಪಾಪಗಳು ನೀಗಲಿ, ಅದರ ದುರಾಸೆಗಳು ನೀಗಲಿ, ಪಾಪದ ಮೇಲಿರುವಂಥ ವ್ಯಾಮೋಹಗಳು ನೀಗಲಿ. ಯೇಸುವಿನ ರಕ್ತವು ಸಕಲ ದೋಷಗಳನ್ನು, ಸಕಲ ಪಾಪಗಳನ್ನು, ಅನಾರೋಗ್ಯಗಳನ್ನು ತೊಳೆದು ಶುದ್ಧೀಕರಿಸಲಿ. ಪರಿಶುದ್ಧವಾದಂಥ ಆ ನಿನ್ನ ರಕ್ತದ ಬಲವಪ್ಪ ತೋರ್ಪಡಲಿ ಕರ್ತನೆ. ಜೀವಿತವನ್ನು ಮುಟ್ಟು ಆಶೀರ್ವದಿಸು, ಬದಲಾಯಿಸು. ಇಂದಿನಿಂದಲೇ ಒಂದು ಹೊಸ ಆರಂಭ, ಹೊಸ ಮೇಲುಗಳು ಜೀವಿತಗಳಲ್ಲಿ ಉಂಟಾಗಲಿ. ನೀನು ಉದ್ಧರಿಸು ರಾಜ, ಜೊತೆಗಿದ್ದು ನಡೆಸು. ಕಣ್ಣೀರನ್ನು ಒರೆಸಿ ಕರ್ತನೆ, ಆನಂದದಿಂದ ಹರ್ಷಿಸುವಂತೆ ಕಾರ್ಯಗಳನ್ನು ಬದಲಾಯಿಸಿಕೊಡು. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು
ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನು ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.